ನಿತ್ಯಾನಂದಂ. ಇವತ್ತು ಕೃತಜ್ಞತೆ ಅನ್ನೋದು ಎಷ್ಟು ಶಕ್ತಿಶಾಲಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಭಗವಾನ್ ಹೇಳ್ತಾರೆ, ಕೃತಜ್ಞತೆ ಅನ್ನೋದು ಒಂದಿದ್ರೆ ಸಾಕು ಜೀವನದಲ್ಲಿ ಅಂತ. ಅವರು ಕೃತಜ್ಞತೆ ಅನ್ನೋದ್ರ ಬಗ್ಗೆ ಒಂದು ಪೂರ್ತಿ ಚಾಪ್ಟರನ್ನೇ ಅವರ ಜೀವನಮುಕ್ತಿ ಅನ್ನೋ ಪುಸ್ತಕದಲ್ಲಿ ಇಟ್ಟಿದ್ದಾರೆ ಮತ್ತು ಕೃತಜ್ಞತೆ ಬಗ್ಗೆ ತುಂಬ ಮಾತಾಡಿದ್ದಾರೆ. ನಾನು ಅವರ ಕೆಲವು ಸತ್ಸಂಗಗಳನ್ನ ನೋಡಿ, ಪುಸ್ತಕಗಳನ್ನು ಓದ್ಮೇಲೆ ತುಂಬ ಕೃತಜ್ಞತೆಯ ಬಗ್ಗೆ ತಿಳ್ಕೊಂಡೆ. ಒಂದು ಸತ್ಸಂಗಲ್ಲಿ ಹೇಳ್ತಾರೆ, ನಿಮ್ಮ ಹತ್ರ ಏನಿದೆ, ನಿಮ್ಮ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆ ನೀವು ಒಂದು ಪಟ್ಟಿ ಮಾಡಿದಾಗ ಎರಡೂ ಪಟ್ಟಿನೂ ಕೊನೆ ಆಗಲ್ಲ. ಏನಿದೆ ಅನ್ನೋ ಪಟ್ಟಿನೂ ಕೊನೆ ಆಗಲ್ಲ, ಏನಿಲ್ಲ ಅನ್ನೋ ಪಟ್ಟಿನೂ ಕೊನೆ ಆಗಲ್ಲ. ಆದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದ್ರ ಮೇಲೆ ನೀವು ಹೆಚ್ಚು ಗಮನ ಹರಿಸಬೇಕು ಅಂತ ಹೇಳ್ತಾರೆ. ಏನಿದೆ ಅದ್ರ ಬಗ್ಗೆ ಗಮನ ಹರಿಸಿ, ಆಗ ನಿಮ್ಮ ಜೀವನ ಇನ್ನೂ ಹೆಚ್ಚು ಆನಂದಭರಿತವಾಗುತ್ತದೆ ಅಂತ. ಇದನ್ನೆಲ್ಲ ನೋಡಿದಾಗ ನನಗೇನು ಗೊತ್ತಾಯಿತು, ನಾನು ಯಾವಾಗಲೂ ನನ್ನ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಿ ಬೇಜಾರು ಮಾಡ್ಕೊಳ್ತಾ ಇದ್ದೆ, ಖಿನ್ನತೆಯಲ್ಲಿದ್ದೆ. ಆದರೆ ಭಗವಾನರ ಸತ್ಸಂಗ ನೋಡಿ ಆಮೇಲೆ ಪುಸ್ತಕಗಳನ್ನ ಓದ್ಮೇಲೆ ಕೃತಜ್ಞತೆಯಲ್ಲಿರೋದಕ್ಕೆ ನಾನು ನಿರ್ಧಾರ ಮಾಡಿದೆ. ನನ್ನ ಹತ್ರ ಏನೇನಿದೆ ಅನ್ನೋದ್ರ ಬಗ್ಗೆ ನಾನು ಪಟ್ಟಿ ಮಾಡಿದೆ. ಅವಾಗ ನಂಗೆ ಅರ್ಥ ಆಯಿತು, ಭಗವಂತ ಆಗಲೇ ನಂಗೆ ಎಷ್ಟೊಂದು ಕೊಟ್ಬಿಟ್ಟಿದ್ದಾನೆ, ನಾನು ಏನಕ್ಕೆ ಏನಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನಂಗೆ ಅವಾಗ ಅರ್ಥ ಆಯಿತು. ನೀವು ಕೂಡ ನಿಮ್ಮ ಹತ್ರ ಏನಿದೆ ಅನ್ನೋದ್ರ ಬಗ್ಗೆ ಪಟ್ಟಿ ಮಾಡಿ ಸದಾ ಕೃತಜ್ಞತೆಯಲ್ಲಿರೋದಕ್ಕೆ ನಿರ್ಧಾರ ಮಾಡಿ. ಆನಂದಂ.